ಗಣೇಶ, ನಮ್ ಕನ್ಸ್ ನನ್ಸಾಗೋಯ್ತು. ನಮ್ ಜಮೀನ್ ನಮಗ್ ಸಿಕ್ಬಿಡ್ತು. ಭೀಮಣ್ಣ ನಾಳೆ ಜಮೀನ್ ಕೊಡಕ್ ಒಪ್ಕೊಂಡಿದ್ದಾರೆ. ಹೌದಾ? ಹೌದು, ನಾವಿನ್ ವಾಪಸ್ ನಮ್ಮೂರ್ಗ್ ಹೋಗ್ಬೋದು. ಮೊದ್ಲು ಈ ವಿಷಯನ ಅಪ್ಪ ಅಮ್ಮಂಗ್ ಹೇಳ್ಬೇಕು. ಅವ್ರ ಎಷ್ಟ್ ಖುಷಿ ಪಡ್ಬೋದಲ್ವಾ? ಅಮ್ಮ ಅಂತೂ ಖುಷಿ ಪಟ್ಟೆ ಪಡ್ತಾಳೆ. ಹಾಗಿದ್ರೆ ಮೊದ್ಲಿ ಕೆಲ್ಸ ಮಾಡ್ಬೇಕು. ಅಕ್ಕ, ಇದಾಗಿದ ತಕ್ಷಣ ಇನ್ನೊಂದ್ ಕೆಲ್ಸ ಬಾಕಿ ಇದೆ ಕಣೆ. ಏನೋ ಅದು? ನೀನ್ ನನ್ ಮದುವೆ ಮಾಡೋದು. ಕಡಿಮಾ, ಸದ್ಯಕ್ಕೆ 2 ಮುಹೂರ್ತ ಇದೆ. ಒಂದು 10 ದಿನಗಳ ನಂತರ, ಮತ್ತೊಂದು ಮುಂದಿನ ತಿಂಗಳಲ್ಲಿ. ಮುಂದಿನ ತಿಂಗಳ ಮುಹೂರ್ತ ತುಂಬಾ ಪ್ರಶಸ್ತವಾಗಿದೆ. ಯಾಕೆ 10 ದಿನದ ನಂತರದ ಮುಹೂರ್ತ ಚೆನ್ನಾಗಿಲ್ವಾ? ಅದು ಚೆನ್ನಾಗಿದೆ. ಶುಭ ಕಾರ್ಯನ ಜಾಸ್ತಿ ದಿವಸ ಮುಂದೂಡಬಾರ್ದು. 10 ದಿವಸದ ನಂತರದ ಮುಹೂರ್ತನೇ ಇಡಿ. ಆದ್ರೆ ಇಷ್ಟು ಬೇಗ ತಯಾರಿ ಮಾಡ್ಕೊಳ್ಳೋದು ಹೆಂಗೆ ಅಂತ. ಮದುವೆ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಿ ಅದಕ್ಕೆ. ಏನಾಯ್ತಕ್ಕ? ಮದ್ವೆ ಕಣೆ, ನಿಂದು ವಿಶ್ವದು ಇನ್ 10 ದಿನಕ್ಕೆ ಮದ್ವೆ. ಈಗ ತಾನೇ ಡೇಟ್ ಫಿಕ್ಸ್ ಮಾಡಿದ್ರು. ಇದೇನೆ ನಾನು ಇಷ್ಟು ಸಂತೋಷದ ವಿಷಯ ಹೇಳ್ತಿದ್ದೀನಿ, ನೀನ್ ಈ ತರ ಸ್ಮೈಲ್ ಕೊಡ್ತಾ ಇದೀಯಾ? ಹಾಗೇನಿಲ್ಲ ಅಕ್ಕ. ಮದ್ವೆ ಹುಡುಗಿ ಎಷ್ಟ್ ಕಳ್ಕಳಿಯಾಗಿರ್ಬೇಕು ಗೊತ್ತಾ? ನಮ್ಗಿನ್ನೂ ಎಷ್ಟ್ ಕೆಲ್ಸ ಇದೆ. ಸೀರೆ, ಒಡವೆ, ಅಪ್ಪಾ ನನ್ಗದೆಲ್ಲ ಗೊತ್ತಾಗಲ್ಲ ಅಕ್ಕ. ನಾನ್ ಇದೀನಲ್ಲ, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಅಮೃತ ಎಷ್ಟು ಖುಷಿಯಾಗಿದ್ದಾಳಲ್ವಾ? ಅವಳು ಸಾವಿತ್ರಿ ವಿಶ್ವನ್ನೇ ಮದುವೆ ಆಗ್ತಿದ್ದಾಳೆ ಅನ್ಕೊಂಡಿದ್ದಾಳೆ. ಅದಕ್ಕೆ ನಾನು ಹೇಳಿದ್ದು ಸಾವಿತ್ರಿನ ನಾನು ಮದುವೆ ಆಗಲ್ಲ ಅಂತ. ಭಾವಾವೇಶದಲ್ಲಿ ಸಾವಿತ್ರಿನ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆದ್ರೆ ನನ್ನ ಮನ್ಸು ಒಪ್ತಾ ಇಲ್ಲ. ಇದು ನನ್ನ ಕೈಲಿ ಆಗಲ್ಲತ್ತೆ, ಆಗಲ್ಲ. ನೀನು ಮದುವೆ ಆಗಲ್ಲ ಅಂದ್ರೆ ಸಾವಿತ್ರಿ ವಿಶ್ವನ್ ಮದುವೆ ಆದ ಮಾರನೇ ದಿವಸನೇ ನನ್ನ ಹೆಣ ನೋಡ್ಬೇಕಾಗತ್ತೆ. ಅಣ್ಣ, ನನಗ್ ನಮ್ಮಮ್ಮ ಬೇಕು. ಸಾವಿತ್ರಿಗೆ ಅನ್ಯಾಯ ಆಗ್ಬಾರ್ದು. ನೀವು ಸಹಾಯ ಮಾಡ್ತೀರಾ? ನೀವು ಸಹಾಯ ಮಾಡ್ತೀರಾ? ಏನಾಯ್ತು? ಯಾಕೆ ಹಿಂಗ ಆಡ್ತಿದ್ಯಾ? ಏನಿಲ್ಲ ಏನಿಲ್ಲ ಬಿಡಿ, ನಾನು ಹೊಡ್ತೀನಿ. ಏ ವಿಶ್ವ, ಏನಾಯ್ತು ಹೇಳು. ಬಿಡಿ, ನಾನು ಹೋಗ್ತೀನಿ. ಅಕ್ಕ, ನನ್ ಮದ್ವೆ ದಿನ ನಿಶ್ಚಯ ಆಗಿದೆ. ನಿಂಗ್ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ದೆ ಏನು? ನಿನ್ ಮದ್ವೆಗೋಸ್ಕರ ಮನೆಯವರೆಲ್ಲ ಸಂಭ್ರಮ ಪಡ್ತಿದಾರಲ್ಲ. ಯಾಕಕ್ಕ, ನೀನು ಖುಷಿ ಆಗಿಲ್ವಾ? ಬೇರೆ ಹೊತ್ನಲ್ಲಾಗಿದ್ರೆ ನಂಗೂ ಖುಷಿ ಆಗ್ತಿತ್ತು ಕಣೆ. ನಿನ್ಗೋಸ್ಕರ ಇವ್ರು ದಿನವಿಡೀ ಮನೇಲಿ ಕೈ ಕಟ್ಟಿಸ್ಕೊಂಡು ಕಳ್ಳಂತರ ಒಬ್ರೆ ಕೂತ್ಕೊಂಡಿದ್ರಲ್ಲ. ಹೋಗ್ ಬಾವನವ್ರ ಕಾಲ್ ಹಿಡ್ದೆ ಹಣೆ ಚಚ್ಕೊಂಡೆ ಬಿಟ್ಕೊಟ್ರು. ಈಗ ನಾನು ಹೆಂಗೆ ಖುಷಿಯಾಗಿರ್ಲಿ? ಅಲ್ಲ ಅಕ್ಕ, ಅದ್ರಲ್ಲಿ ಪರಶುರಾಮಣ್ಣಂದು ತಪ್ಪಿತ್ತಲ್ವಾ? ಈಗ ನೀನು ಇವ್ರ ತಪ್ಪು ಒಪ್ಪಿದ ಬಗ್ಗೆ ಮಾತಾಡೋಷ್ಟಾಗ್ಬಿಟ್ಯಾ? ನೀನ್ ಅಂಕ ಎಷ್ಟಾಗ್ಲ ಭೂಮಿಗೋಸ್ಕರ ನಾನ್ ಸುಖವಾಗಿ ಸಂಸಾರ ಎಲ್ಲ ಚೂರಾಗಿ ಹೋಗ್ಬಿಡ್ತಾನೆ. ನೀನೀಗ ಖುಷಿಯಾಗಿದ್ಯಾ ಅಲ್ವಾ? ನನ್ ದುಃಖ ಹೆಚ್ಚು ಮಾಡ್ಬೇಡ, ಹೋಗಿಲ್ಲಿಂದ. ಬಹಳ ದಿವಸದ ಮ್ಯಾಕೆ ನಮ್ ಬದುಕ್ನಾಗೆ ಸಂತೋಷ ಬಂದದೆ. ಅದಕ್ಕೆ ಸಿಹಿ ಮಾಡಿದೀನಿ, ತಕ ಉಣ್ಣು. ಯಾಕೆ ಬೇಸರ? ಏನಾಯ್ತು? ಓ, ಅವಂಗ್ ಹುಷಾರಾಯ್ತಾ ಇಲ್ಲ ಅಂತನಾ? ನಮ್ ಸಾವಿತ್ರಿ ಕಾಲ್ಗುಣ ಸಂದಾಗದೆ. ಗಂಗಕ್ಕ ಬೇಗ ಹುಷಾರಾಯ್ತಾಳ್, ನೋಡ್ತಾ ಇರು. ಚಿಂತೆ ಮಾಡ್ಬೇಡ, ಮದ್ವೆ ಆದ್ಮೇಲೆ ಎಲ್ಲ ಸರೋಯ್ತದೆ. ತಕ ತಿನ್ನು. ಏನಾಯ್ತು ಹೇಳಿ ಸಾಹೇಬ್ರೆ? ಜಮೀನ್ ಬಿಟ್ಕೊಡು ಅಂತ ಅಷ್ಟು ಅವಸರ ಮಾಡಿದ್ಯಾಕೆ? ಇವತ್ತು ನಮ್ಮ ಮನೇಲಿ ನನ್ನ ಸ್ಥಾನ ಏನು ಅಂತ ಗೊತ್ತಾಯ್ತು. ಅಲ್ಲಿ ನಾನೊಂದು ಸೊಳ್ಳೆ ಕಣ. ನಮ್ಮಣ್ಣ ಮನ್ಸು ಮಾಡಿದ್ರೆ ನನ್ನ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಒದ್ದು ಬಿಸಾಕ್ತಾನೆ ಅಂತ ನನಗೆ ಸ್ಪಷ್ಟ ಆಯ್ತು. ಇವತ್ತು ಅವನು ಹೇಳದೆ ಇದ್ದಿದ್ರೆ ಆ ಕಾಕಿ ಬಟ್ಟೆಯವನು ನನ್ನ ಸಾಯಿಸಿಬಿಡ್ತಿದ್ದ. ಮುದಿ ಸಿಂಹದ ಪೌರುಷ ಹೆಚ್ಚು ದಿನ ಇರಲ್ಲ ಸಾಹೇಬ್ರೆ. ನಿಮ್ಗಿನ್ನೂ ಯೌವನ ಇದೆ. ಇನ್ನು ಮೇಲೆ ನೀವು ಗರ್ಜಿಸ್ಬೇಕು. ಇನ್ನೊಂದು ಸ್ವಲ್ಪ ದಿವಸ ತಡಿ. ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ ನನ್ನ ಮಗ ಬರ್ತಾನೆ. ನರಸಿಂಹರಾವ್ ಮನೆತನದ ಏಕಮಾತ್ರ ವಂಶೋದ್ಧಾರಕ.